ಮಳೆ ವಿಫಲಗೊಂಡ ಹಿನ್ನೆಲೆಯಲ್ಲಿ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸಿ ಕೂಡಲ ಬರ ಪರಿಹಾರ ಕಾಮಗಾರಿಗಳನ್ನು ಆರಂಭಿಸಬೇಕು. ರೈತರ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟಕರು ಕರೆ ನೀಡಿದ್ದ ಕಲಬುರಗಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಮಶೆಟ್ಟಿ ಮಾತನಾಡಿ, ರಾಜ್ಯ ವಿಧಾನಮಂಡಲದ ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷಗಳು ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ಕಲಾಪವನ್ನು ವ್ಯರ್ಥ ಮಾಡುತ್ತಿವೆ. ಬರಗಾಲದ ಕುರಿತು ಕೂಡಲೇ ಚರ್ಚೆ ನಡೆಸಿ ರೈತರಿಗೆ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿದರು. ನಗರದಲ್ಲಿ ಕಲುಷಿತ ನೀರು ಪೂರೈಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ N&T ಕಂಪನಿಯ ವಿರುದ್ಧ ಕ್ರಮ ಕೈಗೊಂಡು ಶುದ್ಧ ಕುಡಿಯುವ ನೀರು ಪೂರೈಸಬೇಕು ಎಂದು ಆಗ್ರಹಿಸಲಾಯಿತು. बंद करो भाई, बंद करो, बंद करो भाई, बंद करो, बेचे बेचो, बेचे बेचो, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಬೇಕೇ ಬೇಕು. ಸರ 3 ತಿಂಗಳಾಯಿತು, ಜೂನ್ ಜುಲೈ ಆಗಸ್ಟ್ ಸತತ 3 ತಿಂಗಳಾದರೂ ಮಳೆ ಬಂದಿರೋದಿಲ್ಲ. ಕುಡಿಯೋ ನೀರಿನ ಪರಿಸ್ಥಿತಿ ಬಹಳಷ್ಟು ಗಂಭೀರ ಆಗಿದೆ. ಆಳಂದಿದೆ, ಕಲಬುರಗಿ ನಗರದೆ, ಜೇವರ್ಗಿದೆ, ಅಲ್ಲಿ ವಾರಕ್ಕೊಮ್ಮೆ ನೀರು ಕುಡಿಯೋ ನೀರು ಬಿಡ್ತಾರೆ, ಸ್ವಚ್ಛತೆ ನೀರಿಲ್ಲ. ಎಲ್ಲಿನೂ ಆರೋ ಪ್ಲಾಂಟ್ ಎಲ್ಲ ಗ್ರಾಮ ಪಂಚಾಯತ್ ಕುಂಡ್ರಿಸಿ ಅಂತೇಳಿ ಜಿಲ್ಲಾ ಪಂಚಾಯತ್ CS ಅವ್ರು ಹೇಳ್ತಾ ಇದ್ದಾರೆ, DC ಅವ್ರು ಹೇಳ್ತಾ ಇದ್ದಾರೆ. ಯಾವ ಹಳ್ಳಿದಾಗೂ ಆರೋ ಪ್ಲಾಂಟ್ ಇಲ್ಲ, ಕಲಬುರಗಿ ನಗರದಾಗೆ ಆರೋ ಪ್ಲಾಂಟ್ ಇಲ್ಲ. ಯಾಕಂದರೆ ಖಾಸಗಿ ನೀರು ಏನು ಮಾರಾಟ ಮಾಡ್ತಾರೆ, ಅವರು ಶಾಮೀಲಾಗಿ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಹೀಗಾಗಿ ಬರಗಾಲ ಭಾಳಷ್ಟು ಸಂಕಷ್ಟದ ಜನ ಗುಳೆ ಹೋಗೋದು ನಿಲ್ಲಿಸ್ಬೇಕು. ಯಾಕಂದ್ರೆ ಬರ ಇದೇ ಥರ ಮುಂದುವರೆದ್ರೆ ನೀರು ಸಿಗಲಿ ಅಂದರೆ ಆರದನ ಎಲ್ಲಿಂದ ತರ್ಬೋದು. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಅಧಿವೇಶನ ಆಗ್ರಹ ಪಡಿಸ್ತಾ ಇದ್ದೇವೆ ಸರ್. ಬ್ಯಾಂಕ್ ಸಾಲ ಮನ್ನಾ ಆಗಬೇಕು, ಎಕರೆಗೆ 50,000 ರೂಪಾಯಿ ಬರ ಪರಿಹಾರ ಕೊಡಬೇಕು, ಇನ್ಶೂರೆನ್ಸ್ ಅಮೌಂಟ್ ಕಡ್ಡಾಯ ಎಲ್ಲ ರೈತರು ಕೊಡಬೇಕಂತ ಆಗ್ರಹ ಪಡಿಸ್ತಾ ಇದ್ದೆವು. ಶಾಂತಿಯುತವಾಗಿ ನಾವು ಬಂದ್ ಮಾಡ್ತಾ ಇದ್ದೆವು. ಮಧ್ಯಾಹ್ನ 12ರಿಂದ ಗಂಜಿನಿಂದ ನಾವು ಪಾದಯಾತ್ರೆ ಮುಖಾಂತರ ಬಂದು ಸೂಪರ್ ಮಾರ್ಕೆಟ್ದಲ್ಲಿ ಪಾದಯಾತ್ರೆ ಮುಕ್ತ ಮಾಡ್ತಾ ಇದ್ದೆವು ಸರ್. ಸ್ವಯಂ ಪ್ರೇರಿತ ಎಲ್ಲ ಅಂಗಡಿ ಮುಟ್ಟುಗಳು ನಾವು ಯಾರಿಗೂ ಒತ್ತಾಯ ಮಾಡಲ್ಲ, ಸ್ವಯಂ ಪ್ರೇರಿತವಾಗಿ ಅವರೇ ಬಂದ್ ಮಾಡಿ ಭಾಗವಹಿಸ್ತಾರೆ ಅಂತೇಳಿ ಹೇಳಿದ್ದಾರೆ ಸರ್ ಬೇರೆ ಬೇರೆ ಸಂಘಟಕರು. ಈಗ ಎಲ್ಲ ರೈತರಿಗೆ ಇನ್ನೊಮ್ಮೆ ಕೈ ಜೋಡಿಸೋದು, ನಮ್ಮ ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ ಸರ್. ಬರಗಾಲದ ಛಾಯೆ ಆವರಿಸಿದೆ. ಮುಂಗಾರು ಬೆಳೆಗಳನ್ನು ಸಂಪೂರ್ಣವಾಗಿ ಕೈಕೊಟ್ಟಿದೆ ರೈತರ ಒಕ್ಕದ ಮಾಲು. ಅಂತರ್ಜಲ ಮಟ್ಟ ಕುಸಿದೋಗಿದೆ. ಬಾವಿಗಳನ್ನು, ಬೋರ್ವೆಲ್ಗಳನ್ನು, ನದಿಗಳನ್ನು, ಹಳ್ಳ ಕೊಳ್ಳ, ನಾಲಾ ನರಿಗಳನ್ನು ಬತ್ತಿ ಹೋಗಿದೆ. ಇವತ್ತು ಬರಗಾಲ ಘೋಷಣೆ ಮಾಡಬೇಕು, ಬರಗಾಲದ ಬರ ಪರಿಹಾರನ ಕೊಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, ಬೆಳೆ ವಿಮೆಯಲ್ಲಿ ತಾರತಮ್ಯ ಆಗಿದೆ, ಮಲತಾಯಿ ಧೋರಣೆ ತೋರಿದರೆ ಎಲ್ಲರಿಗೆ ಬೆಳೆ ವಿಮೆ ಹಣನ ಬಿಡುಗಡೆ ಮಾಡಬೇಕು, ಬೆಳೆ ವಿಮೆಯಲ್ಲಿ 7 ವರ್ಷದ ಇಳುವರಿ ತೆಗೆಯೋದನ್ನು ನಿಲ್ಲಿಸಬೇಕು, ಮತ್ತು ಬೆಳೆ ಕಟಾವುದಲ್ಲಿ ಅನ್ಯಾಯ ಮಾಡಿದರೆ ಎಲ್ಲರಿಗೆ ಬೆಳೆ ವಿಮೆ ಹಣನ ಬಿಡುಗಡೆ ಮಾಡಬೇಕು, ದನ ಕರುಗಳಿಗೆ ಕಣಿಕೆ ಗೋಶಾಲೆಯನ್ನು ತೆರಿಬೇಕು, ಮತ್ತು ಇವತ್ತು MSP ಬೆಂಬಲ ಬೆಲೆ ಕಾನೂನನ್ನು ಜಾರಿ ಮಾಡಬೇಕಂತಕ್ಕಂಥ ಮಾತನ್ನು ಒತ್ತಾಯಿಸಿ ಕಲಬುರಗಿ ಬಂದ 4 ದಿವಸ ಆಯಿತು ಸ್ಟಾರ್ಟ್ ಆಗಿ. ಬರೀ ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರದಾಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿವೇಶನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಂಥ ರೀತಿಯಲ್ಲಿ ನಡೀತದೆ. ಭೀಕರ ಬರಗಾಲದಿಂದ ರೈತರು ತತ್ತರಿಸಿದ್ದಾರೆ. ಆ ರೈತರ ಬಗ್ಗೆ ಭೀಕರ ಬರಗಾಲ ಬಗ್ಗೆ ಒಬ್ಬರು ಕೂಡ ಚರ್ಚೆ ಮಾಡ್ತಾಯಿಲ್ಲ. ತೊಗರಿ ಬೇಳೆ, ಉಳುಬೇಳೆ, ಕರಿಬೇಳೆ ಉಣ್ತಕ್ಕಂಥ ಎಲ್ಲರೂ ಅಪೋಸಿಷನ್ ಪಾರ್ಟಿಯವರು, ಆಡಳಿತ ಪಕ್ಷದವರಿಬ್ಬರೂ ಕೂಡ ಚರ್ಚೆ ಮಾಡಿ ಭೀಕರ ಬರಗಾಲ ಬಗ್ಗೆ ಘೋಷಣೆ ಮಾಡಬೇಕು, ಬರಗಾಲ ಬಗ್ಗೆ ಚರ್ಚೆ ಮಾಡಬೇಕನ್ನುವಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಬರೀ ಇವ್ರು ಅವ್ರ ಮೇಲೆ ಗೂಬೆ ಕೊಡಿಸೋದು, ಅವ್ರು ಇವ್ರ ಮೇಲೆ ಗೂಬೆ ಕೊಡಿಸೋದು, ಹಿಟ್ಟಿನ ಚೀಲ ನಾಯಿ ಹರ್ಕೊಂಡು ತಿಂದಂಗೆ ಇವತ್ತು ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ರೈತರು ಹಳ್ಳ ಹಿಡಿತಾ ಇದ್ದಾರೆ, ರೈತರು ಬೀದಿ ಮೇಲೆ ಬೀಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಕ್ಕಲ್ತನಗಳನ್ನು ದಿವಾಳಿ ಆಗ್ತದೆ. ಇದ್ರ ಬಗ್ಗೆ ಚರ್ಚೆ ಮಾಡಿ ರೈತರ ನೆರವಿಗೆ ಧಾವಿಸಲಿ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಸಚಿನ್ S ಪರತಾಬಾದ್, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ನಾಲವಾರ್ಕರ್, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಸಂದೀಪ್ ಭರಣಿ, ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷ ರವಿ N ದೇಂಗಾಂವ್, ಭೀಮಾಶಂಕರ್ ಮಾಡಿಯಾಳ್, ಮೌಲಾ ಮುಲ್ಲಾ, ಆನಂದ್ ದೊಡ್ಡಮನಿ, ಗೋಪಾಲ್ ನಾಟಿಕರ್, ನಂದಕುಮಾರ್, ಕರೆಪ್ಪ ಕರಗೊಂಡ, MB ಸಜ್ಜನ್, ಪದ್ಮಿನಿ ಕಿರಣ್ಗಿ ಸೇರಿದಂತೆ ವಿವಿಧ ಸಂಘಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಜನಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾಗಿ SSW ನ್ಯೂಸ್ ಕನ್ನಡ ಚಾನೆಲ್.